ಬಿಡಿಎ ಕಾಮಗಾರಿಗೆ ಅಡ್ಡಿಪಡಿಸಿದಂತಹ ತಂದೆ ಮಗನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೆಂಪೇಗೌಡ ಬಡಾವಣೆಯ ಮುಖ್ಯ ರಸ್ತೆಯ ನಿರ್ಮಾಣಕ್ಕೆ ತಡೆಯನ್ನ ಒಡ್ಡಿದ್ದು ಅಪ್ಪ ಮಗ. ಸೂಲಿಕೆರೆ ಗ್ರಾಮ ಸರ್ವೆ ನಂಬರ್ 43/1ರ ಜಮೀನಿನ PRR2 ರಸ್ತೆ ನಗರಾಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ತೀರ್ಪನ್ನ ಕೋರ್ಟ್ ಕೊಟ್ಟಿತ್ತು. ಬಿಡಿಎ ಪರ ತೀರ್ಪಿನಿಂದ ಎಂಜಿನಿಯರ್ಗಳಿಂದ ರಸ್ತೆ ಕಾಮಗಾರಿ ಆರಂಭ ಆಗಿತ್ತು. ತೀರ್ಪು ಬಂದಂತಹ ನಂತರದಲ್ಲಿ ಕಾಮಗಾರಿ ಶುರು ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ಈ ವೇಳೆ ಹೈಡ್ರಾಮಾ ಮಾಡಿ ಕಾಮಗಾರಿಗೆ ವೆಂಕಟೇಶಯ್ಯ ಅಡ್ಡಿಪಡಿಸಿದ್ರು. ಕಾಮಗಾರಿಯನ್ನ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿ ತಂದೆ ಮಗ ಪಟ್ಟನ್ನ ಹಿಡಿದಿದ್ರು. ಈಗ ತಂದೆ ಮಗನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಮಗಾರಿಗೆ ಅಡ್ಡಿಪಡಿಸಿದಂತಹ ತಂದೆ ಮಗನ ಫೋಟೋನ ಗಮನಿಸ್ತಾ ಇದ್ದೀರಿ. ಎಂಜಿನಿಯರ್ಗಳು ಸ್ಥಳಕ್ಕೆ ಹೋಗಿದ್ದಾರೆ, ಕಾಮಗಾರಿ ಮಾಡೋಕ್ ಮುಂದಾಗಿದ್ದಾರೆ. ಕೋರ್ಟ್ ಆದೇಶ ಬಂದಂತಹ ನಂತರದಲ್ಲಿ ಆದ್ರೆ ತಂದೆ ಮಗ ತಡೆಯೋಕ್ ಹೋದ್ರು. ಹಾಗಾಗಿ ಅವರಿಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇವಾಗ ನಮ್ಮನ್ನ ನೀವು ಏನ್ ಮಾಡ್ತಿರೋ ಮಾಡಿ ಸರ್, ಏನು ಮಾಡೋದಿಲ್ಲ ಸರ್. ಏನ್ ಬೇಕಾದ್ರೂ ಕೆಲಸ ಮಾಡಕ್ಕೆ ಬಿಡಿ, ಅವ್ರ ಕೆಲಸ ಮಾಡಕ್ಕೆ ಬಿಡಿ, ಅನ್ನೋರಿಗೆ ಕೆಲಸ ಮಾಡಕ್ಕೆ ಬಿಡಿ. ಅದೇನ್ ಮಾಡ್ತಿರೋ ಮಾಡಿ ಸರ್, ನಾನು ಖಂಡಿತ ಮಾಡ್ಕೊಡ್ತೀನಿ ಕೆಲಸನ. ದಯವಿಟ್ಟು ಇವಾಗ ನಮ್ಮನ್ನ ನೀವು ಏನ್ ಮಾಡ್ತಿರೋ ಮಾಡಿ ಸರ್, ಏನು ಮಾಡೋದಿಲ್ಲ ಸರ್. ಏನ್ ಬೇಕಾದ್ರೂ ಕೆಲಸ ಮಾಡಕ್ಕೆ ಬಿಡಿ, ಅವ್ರ ಕೆಲಸ ಮಾಡಕ್ಕೆ ಬಿಡಿ, ಅನ್ನೋರಿಗೆ ಕೆಲಸ ಮಾಡಕ್ಕೆ ಬಿಡಿ. ಅದೇನ್ ಮಾಡ್ತಿರೋ ಮಾಡಿ ಸರ್, ನಾನು ಖಂಡಿತ ಮಾಡ್ಕೊಡ್ತೀನಿ ಕೆಲಸನ. ದಯವಿಟ್ಟು ಇವಾಗ ನಮ್ಮನ್ನ ನೀವು ಏನ್ ಮಾಡ್ತಿರೋ ಮಾಡಿ ಸರ್, ಏನು ಮಾಡೋದಿಲ್ಲ ಸರ್. ಏನ್ ಬೇಕಾದ್ರೂ ಕೆಲಸ ಮಾಡಕ್ಕೆ ಬಿಡಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಕೋರ್ಟ್ ತೀರ್ಪನ್ನ ಕೊಟ್ಟ ನಂತರದಲ್ಲಿ ಕಾಮಗಾರಿ ಮಾಡೋಕ್ ಹೋದ್ರೆ ಈ ರೀತಿಯಾದಂತಹ ಹೈಡ್ರಾಮಾ. ಇಷ್ಟಕ್ಕೂ ಅಪ್ಪ ಮಗ ಮಾಡ್ತಾ ಇರುವಂತಹ ವಾದ ಏನಿದು ಜಾಗದ ವಿವಾದ? ವಿದ್ಯಾಶ್ರೀ, ಬಿಡಿಎ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಎಸಗಿ ಕಾಮಗಾರಿನ ಅಡ್ಡಿಪಡಿಸಿದವರ ವಿರುದ್ಧ ಇದೀಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಎಫ್ಐಆರ್ ದಾಖಲಾಗಿರುವಂಥದ್ದು. ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ಕೆಂಪೇಗೌಡ ಲೇಔಟ್ನಿಂದ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಸಲುವಾಗಿ ಬಿಡಿಎ ಅಧಿಕಾರಿಗಳು ಅಧಿಸೂಚನೆಯನ್ನ ಮಾಡಿ ಅಲ್ಲಿ ಸ್ಥಳೀಯ ಭೂಮಾಲೀಕರು ಅಥವಾ ರೈತರಿಂದ ಒಂದಷ್ಟು ಜಮೀನನ್ನ ಬಿಡಿಎಗೆ ವಶಪಡಿಸಿಕೊಂಡಿರ್ತಾರೆ. ಆ ಒಂದು ಅಂತಿಮ ಅಧಿಸೂಚನೆಯನ್ನ ಪ್ರಶ್ನೆ ಮಾಡಿ ವೆಂಕಟೇಶಯ್ಯ ಎಂಬ ಭೂಮಾಲೀಕ ಕೋರ್ಟ್ ಮೊರೆ ಹೋಗಿರ್ತಾರೆ. ಈ ಸರ್ವೆ ನಂಬರ್ನಲ್ಲಿರುವಂತಹ ಸೂಲಿಕೆರೆ ಗ್ರಾಮ ಸರ್ವೆ ನಂಬರ್ 43/1ರಲ್ಲಿರುವಂತಹ 3 ಎಕರೆ 7 ಗುಂಟೆ ಜಮೀನು ವಿರುದ್ಧ ಕೋರ್ಟ್ ಮೆಟ್ಟಿಲು ಹೇರಿರ್ತಾರೆ. ಕೋರ್ಟ್ ತೀರ್ಪು ಕೂಡ ಬರುತ್ತೆ. ಬಿಡಿಎ ಅಧಿಕಾರಿಗಳ ಪರವಾಗಿ ಅಂತಿಮ ಅಧಿಸೂಚನೆ ಬಿಡಿಎ ಅಧಿಕಾರಿಗಳು ಮಾಡಿರ್ತಾರೆ. ಅದು ಬಿಡಿಎ ಪರವಾಗಿ ಬರುತ್ತೆ. ಯಾವಾಗ ಬಿಡಿಎ ಪರವಾಗಿ ಅಂತಿಮ ಕೋರ್ಟ್ನ ತೀರ್ಪು ಬರುತ್ತೆ, ಇಮಿಡಿಯೇಟ್ ಆಗಿ ಸ್ಥಳೀಯ ಅಧಿಕಾರಿಗಳು ಬಿಡಿಎಯಿಂದ ಕಾರ್ಯಪ್ರವೃತ್ತರಾಗ್ತಾರೆ. ಬಿಡಿಎ ಲೇಔಟ್ ಫಾರ್ಮೇಷನ್ ಏನು ಮಾಡಕ್ಕೆ ಮುಂದಾಗಿದ್ರು, ಆ ಒಂದು ರಸ್ತೆ ಸಂಪರ್ಕ ಕಲ್ಪಿಸುವಂಥ ಕಾಮಗಾರಿಯನ್ನು ಕೈಗೆತ್ತಿಕೊಳ್ತಾರೆ. ಈ ಸಂದರ್ಭದಲ್ಲಿ ಕೋರ್ಟ್ನ ಆದೇಶ ಉಲ್ಲಂಘನೆಯನ್ನು ಮಾಡಿ ಆ ವೆಂಕಟೇಶಯ್ಯ ಮತ್ತು ಆತನ ಪುತ್ರ ಜೊತೆಗೆ ಒಂದಷ್ಟು ಮಂದಿ ಸಹಚರರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿದ್ದಂತಹ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆಗಿರುವಂತಹ ಅಶೋಕ್ ಬಾಗಿ ಜೊತೆಗೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಬಿಡಿಎಯಿಂದ ಅಲ್ಲಿ ನೇಮಕ ಮಾಡಿಕೊಳ್ಳಲಾಗಿರುತ್ತೆ. ವಿಶೇಷ ಪೊಲೀಸ್ ತಂಡ ಕೂಡ ಅಲ್ಲಿರುತ್ತೆ. ಅಲ್ಲಿ ಬಂದು ಕಾಮಗಾರಿನ ಅಡ್ಡಿಪಡಿಸುವಂಥ ಕೆಲಸ ಮಾಡ್ತಾರೆ. ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ JCBಗಳ ಮುಖಾಂತರ ಒಂದು ರಸ್ತೆ ಕಾಮಗಾರಿ ನಡೆಸಲಾಗ್ತಾ ಇರುತ್ತೆ. ಆ ಒಂದು ರಸ್ತೆ ಕಾಮಗಾರಿಗೆ ತಡೆ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಇಮಿಡಿಯೇಟ್ ಆಗಿ ಅಶೋಕ್ ಬಾಗಿ ಅವರು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆಗಿರುವಂತಹ ಅಶೋಕ್ ಬಾಗಿ 112ಗೆ ಕರೆ ಮಾಡಿ ಪೊಲೀಸ್ ಅಧಿಕಾರಿಗಳ ಒಂದು ನೆರವನ್ನು ಕೂಡ ಕೇಳ್ತಾರೆ. ಜೊತೆಗೆ ನಮಗೆ ಪ್ರೊಟೆಕ್ಷನ್ ಕೊಡಿ ಭೂ ಮಾಲೀಕರಿಂದ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಸ್ಥಳಕ್ಕೆ ಬಂದಂತಹ ಪೊಲೀಸ್ ಸಿಬ್ಬಂದಿ ಕೂಡ ಒಂದಷ್ಟು ಸಮಯ ಮನವೊಲಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ವೆಂಕಟೇಶ ಏನಿದ್ದಾರೆ ಆತ ಮತ್ತು ಆತನ ಪುತ್ರ ಒಂದಷ್ಟು ಅವಾಚ್ಯ ಶಬ್ದಗಳಿಂದ ಬೈಯುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಬಿಡಿ ಅಧಿಕಾರಿಗಳು ಆತನ ವಿರುದ್ಧ ವೆಂಕಟೇಶಯ್ಯ ಮತ್ತು ಆತನ ಮಗ ಯಾರೆಲ್ಲ ಸಹಚರರು ಬಂದಿದ್ರು ಅವರೆಲ್ಲರ ವಿರುದ್ಧ ಕೂಡ ಎಫ್ಐಆರ್ ಅನ್ನು ದಾಖಲಿಸಿರುವಂಥದ್ದು. ಅವರ ವಿರುದ್ಧ ಈಗ ಪೊಲೀಸರು ಕೂಡ ಶಿಸ್ತು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಅಂತಿಮ ಅಧಿಸೂಚನೆ ಆಗಿರುವಂತಹ ಜಾಗದಲ್ಲಿ ನಾಡಪ್ರಭು ಕೆಂಪೇಗೌಡ ಲೇಔಟ್ ರಚನೆಗೆ ಸಂಬಂಧಪಟ್ಟಂತೆ ಕಾಮಗಾರಿನ ನಡೆಸಲಾಗ್ತಿರುವಂಥದ್ದು. ವಿದೇಶಿ ಥ್ಯಾಂಕ್ ಯು ರಘುಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.